ಆಗಿರ್ಲಿ. ಸುರಭಿ ಅವರೇ, ಐವನ್ ಸರ್ ಹೇಳಿದ್ ಕೇಳಿಸ್ಕೊಂಡಿದ್ದೀರಿ. ಅಲ್ಲಿ ಅಧಿಕಾರಿಗಳ ಜವಾಬ್ದಾರಿ ಆಗಿತ್ತು ಸರ್ಕಾರಿ ಕಾರ್ಯಕ್ರಮ, ಅಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ. ಗವರ್ನರ್ ಅವರು ಹೋದ ಸಂದರ್ಭದಲ್ಲೂ ಕೂಡ, ಅಂದ್ರೆ ಕಾರ್ಯಕ್ರಮ ಮುಗಿಸ್ ಹೋಗೋ ಸಂದರ್ಭದಲ್ಲೂ ಕೂಡ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ. ನಾವು ಬರೋಣ, ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರಕ್ಕೆ ಬರೋಣ. ಬಟ್ ವಿಧಾನಸೌಧದ ಆವರಣದಲ್ಲಿ ನಡೆದ ಕಾರ್ಯಕ್ರಮ ಕೂಡ ವಾಸ್ ನಾಟ್ ಅಂಡರ್ ರೂಲ್ಸ್. ಅಲ್ಲೂ ಕೂಡ ಕೆಲವೊಂದಷ್ಟು ವೈಲೇಷನ್ಗಳಾಗಿದೆ. ಅಲ್ಲ, ನನಗೆ ಇದು ಐವನ್ ಸರ್ಗೆ ಒಂದು ಪ್ರಶ್ನೆ ಇದೆ, 3 ಪ್ರಶ್ನೆ ಆಕ್ಚುಲಿ. ಡಿಸಿಪಿ ಅವರು ಬರೆದಿರುವಂತಹ ಲೆಟರ್ನಲ್ಲಿ ಈ ಒಂದು ವಿಧಾನಸೌಧದ ಕಾರ್ಯಕ್ರಮ ಮಾಡೋದು ಬೇಡ, ಲಕ್ಷಾಂತರ ಜನ ಬರ್ತಾರೆ, ನಮ್ಗೆ ಆ ಬಂದೋಬಸ್ತ್ ಮಾಡೋದಕ್ಕೆ ಒಂದು ಪ್ರಿಪರೇಷನ್ ಇಲ್ಲ ಅಂದಿದ್ದು ನಿಜಾನೋ ಇಲ್ವೋ, ಅದನ್ನ ಯಾಕೆ ನೀವು ಮೀರಿ ಈ ಒಂದು ಡಿಸಿಷನ್ ಮಾಡಿದೀರಾ ಅನ್ನೋದು ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ಇಂತಹ ಒಂದು ಸಂದರ್ಭದಲ್ಲಿ 2 ಕಾರ್ಯಕ್ರಮ ನಡೀತಿರ್ಬೇಕಾದಾಗ ಮೊದಲು ಡಿಸಿಎಂ ಅವ್ರು ಬಂದು ಹೇಳಿದ್ರು 5,000 ಜನ ಪೊಲೀಸ್ ಸಿಬ್ಬಂದಿಗಳಿದ್ರು ಅಂತ. ವಿಧಾನಸೌಧದಲ್ಲಿ ಎಷ್ಟು ಸಿಬ್ಬಂದಿಗಳಿದ್ರು, ಚಿನ್ನಸ್ವಾಮಿಲಿ ಎಷ್ಟು ಸಿಬ್ಬಂದಿಗಳಿದ್ರು? ನೀವು ವಿಧಾನಸೌಧದಲ್ಲಿ ಏನೂ ಆಗ್ಲಿಲ್ಲ ಅಂತ ಹೇಳ್ತಿರಲ್ಲ. ಪೊಲೀಸ್ ಅವರು ಜಾಸ್ತಿ ವಿಧಾನಸೌಧದ ಫೋಕಸ್ ಮಾಡಿದ್ರಿಂದಾನೇ ಚಿನ್ನಸ್ವಾಮಿನಲ್ಲಿ ಕಡಿಮೆ ಆಯ್ತಾ? 3ನೇ ಬಹಳ ಮುಖ್ಯವಾದಂತಹ ಪ್ರಶ್ನೆ, ವಿಧಾನಸೌಧದ ಮೆಟ್ಟಿಲಿನಲ್ಲಿ ಕಾರ್ಯಕ್ರಮ ಮಾಡಿದಾಗ ಮುಖ್ಯಮಂತ್ರಿಗಳ ಮೊಮ್ಮಗ, ಬೇರೆಯವರು ಇತರರ ಮಿನಿಸ್ಟರ್ ಮಕ್ಕಳು ಮೊಮ್ಮಕ್ಕಳು ಬಂದಿದ್ದು ನಿಜಾನೋ ಇಲ್ವೋ? ಇದು ಸರ್ಕಾರದ ಕಾರ್ಯಕ್ರಮನ, ಜನಪರವಾಗಿರುವಂತಹ ಕಾರ್ಯಕ್ರಮನೋ, ಅಥವಾ ಜನರನ್ನ ನೋಡಿದ್ರೆ ನೀವು ವಿಧಾನಸೌಧದಲ್ಲಿ ಬ್ಯಾರಿಕೇಡ್ ಹಿಂದೆ ಮಹಿಳೆಯರು, ಚಿಕ್ಕ ಮಕ್ಕಳು ಎಲ್ಲರೂ ಒಂಥರ ಕಂಪ್ಲೀಟ್ ಆಗಿ ಅಲ್ಲಿ ಆ ಒಂದು ಚಿಕ್ಕ ಜಾಗದಲ್ಲಿ ಹರಡಲಾಗಿದ್ರು ಹೊರತು ಇವರೆಲ್ಲರೂ ಸ್ಟೇಜ್ ಮೇಲಿದ್ರು. ಇದನ್ನ ಯಾರು ಅಪ್ರೂವ್ ಮಾಡಿದ್ರು? ನೀವು ಚೀಫ್ ಸೆಕ್ರೆಟರಿ ಅವರನ್ನ ಯಾಕೆ ಅವರ ಅಷ್ಟು ರಿಸೈನ್ ಮಾಡಬಾರ್ದು, ಸಸ್ಪೆಂಡ್ ಮಾಡಬಾರ್ದು? ಇದು ಯಾವ ತರ ಅಂದ್ರೆ, ಐವನ್ ಡಿಸೋಜಾ ಸರ್ ಅವರೇ ದಯವಿಟ್ಟು, ನಾನು ಚಿಕ್ಕೊಳ್ಳಿದ್ದೀನಿ, ನಾನು ಪ್ರಶ್ನೆ ಕೇಳಬೇಕಾದ್ರೆ ಯಾಕೆ ನೀವು ಚೀಫ್ ಸೆಕ್ರೆಟರಿ ಅವ್ರನ್ನ ಬೇಡ ಸಸ್ಪೆಂಡ್ ಮಾಡಬೇಡ ಅಂತ ಹೇಳ್ತೀರಾ? ಅವರು ಡಿಸಿಷನ್ ಮೇಕರು, ಡೆಲಿಗೇಟ್ ಮಾಡ್ಬಿಟ್ರು ಬೇರೆಯವರು, ಅವ್ರು ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ಡಿಸಿಷನ್ ಯಾರು ಮಾಡಿದ್ದು? ನೀವ್ ಯಾಕೆ ಅವ್ರನ್ನ ಇಷ್ಟೊಂದು ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ, ಚೀಫ್ ಸೆಕ್ರೆಟರಿ ಅವರು ಕಲ್ಪಬಲ್ ಇದ್ರೆ ಚೀಫ್ ಮಿನಿಸ್ಟರ್ ಕಲ್ಪಬಿಲಿಟಿನೂ ಮುಂದೆ ಬರುತ್ತೆ. ಅದಕ್ಕೆ ನೀವು ಪ್ರೊಟೆಕ್ಟ್ ಮಾಡ್ತಾ ಇರೋದಂತ ದಯವಿಟ್ಟು ಒಪ್ಕೊಳ್ಳಿ. ಯಾಕೆ ನೀವು ಇವಾಗ ಯಾವ ಒಂದು ಕಮಿಷನರ್ ಲೆವೆಲ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಮಾಡೋದು? ಹಾಗಾದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಅಲ್ಲಿ ಕೂತಿದ್ರು ಅವ್ರನ್ನ ನೀವು ಸಸ್ಪೆಂಡ್ ಮಾಡಿದಿರಾ? ಪೊಲೀಸ್ ನಲ್ಲಿ ನೀವು ಯಾರು ಸಸ್ಪೆಂಡ್ ಮಾಡಿರೋ? ಡಿಸಿಷನ್ ಮೇಕರ್ ಹಿಸ್ಟ್ರಿ ಕಮಿಷನರ್ ಸಸ್ಪೆಂಡ್ ಮಾಡ್ಬಿಟ್ರು. ಅವರು ಅಧಿಕಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರಲ್ಲ, ಜವಾಬ್ದಾರಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರಲ್ಲ, ಕಮಿಷನರ್ ನ ನೀವು ಸಸ್ಪೆಂಡ್ ಮಾಡ್ತೀರಿ, ಸಿಎಸ್ ಮಾತ್ರ ಜವಾಬ್ದಾರಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಇದು ಹೆಂಗ್ ಸರಿ ಅಂತ ಹೇಳಿ ಸುರ್ಬಿ ಅವ್ರ ಪ್ರಶ್ನೆ ಕೇಳ್ತಿದ್ದಾರೆ. ಐವನ್ ಸರ್, ಈಗ ಮೇಡಮ್ ಅವರು ಕೇಳಿದ ಪ್ರಶ್ನೆಗಳಿಗೆ ಎಲ್ಲರ ಉತ್ತರ ಕೊಡ್ಲಿಕ್ಕೋಸ್ಕರನೇ ಇವತ್ತು ಜಸ್ಟಿಸ್ ಮೈಕಲ್ ಸಲ್ಡಾನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ನೇಮಕ ಮಾಡಿದ್ದೇವೆ. ನಿಮ್ಮಂತವರ ಪ್ರಶ್ನೆಗಳು ಅನೇಕ ನಮ್ಮಲ್ಲಿಯೂ ಇದೆ. ಗವರ್ನರ್ ಅಲ್ಲಿ ಹೇಗೆ ಬಂದರು, ಯಾಕಾಗಿ ಹೋದ್ರು? ಬಿಜೆಪಿ ಅವರು ಹೇಳಿದ್ರು ಅವರಿಗೆ ಓಪನ್ ಏನು ಜೀಪ್ನಲ್ಲಿ ಕರ್ಕೊಂಡೋಗಿ ಪ್ರೊಸೀಜರ್ ಮಾಡಬೇಕು ಅಂತ ಹೇಳುವಂತದ್ದು ಟ್ವೀಟ್ ಮಾಡಿರ್ತಕ್ಕಂಥದ್ದು ದಾಖಲೆಗಳು ನನ್ನಲ್ಲಿ ಇದ್ದಾವೆ. ಎಲ್ಲರೂ ಆದ ಮೇಲೆ ಏನಾದ್ರೂ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡತಕ್ಕಂಥ ವಿಚಾರವನ್ನು ನಾವು ಇವತ್ತು ಮಾತಾಡಬಹುದು. ಆದರೆ ಒಂದು ಮಾತು ಹೇಳ್ತೇನೆ, ಸರ್ಕಾರ ಎಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿತ್ತು, ಸರ್ಕಾರ ಎಲ್ಲಿ ಯಾವಾಗ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿತ್ತು, ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆಗಳು ಆಗಲಿಲ್ಲ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿಲ್ಲ, ಲೋಪದೋಷಗಳು ಆಗಲಿಲ್ಲ. ಬಿಜೆಪಿ ನಾಯಕರುಗಳೇ ಇವತ್ತು ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ನೀವು ಒಂದು ಬಿಜೆಪಿ ನಾಯಕರು ಹೇಳಿಲ್ವಾ ನೀವೇನೋ ವಿರೋಧ ಮಾಡಿದಿರಾ, ನೀವೇನದು ಮಾಡಿದ್ದು ತಪ್ಪು ಅಂತ ಹೇಳಿದಿರಾ? ಏನಾದ್ರೂ ತೊಂದರೆಗಳು ಐವನ್ ಸರ್ ಒಂದೇಗಳಿಗೆ ಲೋಹಿತ್ ಸರ್, ಇವಾಗ ಐವನ್ ಸರ್ ಅವ್ರು ಹೇಳಿದ ಮಾತನ್ನೇ ಕೇಳಿಸ್ಕೊಳ್ಳೋಣ. ಐವನ್ ಸರ್ ನಿಮ್ಮದೇ ಮಾತಿನ ಪ್ರಶ್ನೆ ಕೇಳ್ತಿದ್ದೀನಿ. ಐವನ್ ಸರ್ ನಿಮ್ಮದೇ ಮಾತಿನ ಪ್ರಶ್ನೆ ಕೇಳ್ತಿದ್ದೀನಿ. ಬೇಡ, ಈ ವಿಚಾರದಲ್ಲೂ ತೂತು ಮೇಮೆ ಬೇಡ, ಈ ವಿಚಾರದಲ್ಲೂ ಕೂಡ ತೂತು ಮೇಮೆ ಬೇಡ. ಒನ್ ಆಫ್ಟರ್ ಅದರ್. ಐವನ್ ಸರ್ ಒಂದೇ ನೀವೇ ಹೇಳಿದ ಮಾತು. ಸುರ್ಬಿ ಪ್ಲೀಸ್. ಲೋಹಿತ್ ಸರ್ ಇದ್ದಾರೆ. ಲೋಹಿತ್ ಸರ್, ಇವಾಗ ಐವನ್ ಸರ್ ಅವರೇ ಹೇಳಿದ್ದ ಮಾತಿನಿಂದ ನಾನು ಪ್ರಶ್ನೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಕೇಳ್ತಿದ್ದೀನಿ. ಸಿಎಸ್ ಅವ್ರ ಮೇಲೆ ಕ್ರಮ ಆಗ್ಬೇಕಾ, ಡಿಪಿಆರ್ ಕಾರ್ಯದರ್ಶಿ ಮೇಲೆ ಕ್ರಮ ಆಗ್ಬೇಕಾ? ನಾವು ನ್ಯಾಯಮೂರ್ತಿಗಳು ಅವರ ನೇತೃತ್ವದಲ್ಲಿ ಆಗಿರೋ ಆಯೋಗ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ ಅನ್ನೋ ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ಕ್ರಮ ಕೈಗೊಳ್ಳುವಾಗ 5 ಮಂದಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಾಗ ಯಾಕಿರ್ಲಿಲ್ಲ? ಇದು ಅಲ್ಲಿ ಅಪ್ಲೈ ಆಗೋದಿಲ್ವೋ? ಎಸ್, ತಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲು PIL ಹಾಕಿದ್ ನಾನೇ ಬೆಳಗ್ಗೆ 10ವರೆಗೆ. ಆಮೇಲೆ ಹೈಕೋರ್ಟ್ ಸುಮೋಟೋ ಕೇಸ್ನ ತಗೊಳುತ್ತೆ. ನನ್ನ ಪ್ರೇಯರ್ ಏನಾಗಿತ್ತು ಅಂದ್ರೆ,
ಜಸ್ಟಿಸ್ ಕಡೆಯಿಂದನೇ ಒಂದು ಎಂಕ್ವೈರಿ ಆಗಬೇಕು ಅಂತ ಹೇಳ್ತಿದ್ವಿ. ಇವಾಗ ಅದು ಸರ್ಕಾರನೇ ಮಾಡಿದೆ. ಮತ್ತೆ KCA ಮೇಲೆ ಕೂಡ ಆಕ್ಷನ್ ಆಗಬೇಕು, FIR ಆಗಬೇಕಾಗಿತ್ತು, ಅದನ್ನು ಕೂಡ ಆಗಿದೆ. ಆದ್ರೆ ಐವಾನ್ ಸರ್ ಹೇಳ್ತಿರುವಂತ ಒಂದು ಮಾತು, ಎರಡು ಮಾತು, ಸಿದ್ದರಾಮಯ್ಯ ಅವರು ಹೇಳ್ತಿರೋದು ಹೇಗೆ ಮಾತನ್ನ ಅದನ್ನ ನಾನು ಹೈಲೈಟ್ ಮಾಡಕ್ ಹೇಳ್ತೀನಿ. ಕಾನೂನು ಉಲ್ಲಂಘನೆ ವಿಧಾನಸೌಧ ಮುಂದೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜನರು ಮರದ ಮೇಲೆ ಹತ್ತು ಕುಂತಿರ್ತಾರಲ್ಲ, ಕಾನೂನು ಉಲ್ಲಂಘನೆ ಅಲ್ವಾ? ಜನರು ಕಾಂಪೌಂಡ್ ಇಂದ ಎಗ್ರು ಬೀಳ್ತಾ ಇರ್ತಾರಲ್ಲ, ಅದು ಕಾನೂನು ಉಲ್ಲಂಘನೆ ಅಲ್ವಾ? ಇಟ್ಸ್ ಕಾನೂನು ಅಲ್ವಾ? ಅಥವಾ ಜನರು ಗೇಟ್ಗಳನ್ನ ತೆಳ್ಳುವಂತದ್ದು, ಗುಂಪು ಘರ್ಷಣೆಯಲ್ಲಿ ಬರುವಂತದ್ದು, ಟ್ರಾಫಿಕ್ಗಳು ಜಾಮ್ ಆಗುವಂತದ್ದು, ಇವೆಲ್ಲವೂ ಏನು? ಇವೆಲ್ಲ ವೈಲೇಷನ್ ಆಫ್ ಲಾ ಅಲ್ವಾ? ಮತ್ತೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನಾನು ಕೇಳಬೇಕಾಗಿರೋ ಸಿದ್ದರಾಮಯ್ಯ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾಡಿದಂತ ಮಾತು ಏನಂದ್ರೆ, ನಾನು ಪೊಲೀಸರನ್ನೆಲ್ಲ ಸಸ್ಪೆಂಡ್ ಮಾಡಿದೀನಿ ಅಂತ ಹೇಳ್ತಾರೆ. ನನಗೆ 3:30 ಆಗಿರುವಂತ ವಿಷಯ ನನಗೆ 5 ಗಂಟೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಾನು ಹೇಳ್ತಿದ್ದೀನಿ, ಇದು ಕೋರ್ಟಲ್ಲಿ ಹೇಳುವಂತ ಮಾತು. ಪೊಲೀಸ್ ರಿಪೋರ್ಟ್ ಮಾಡೋದು ಹೋಮ್ ಡಿಪಾರ್ಟ್ಮೆಂಟ್ಗೆ, CM ಅವ್ರಿಗೆ ರಿಪೋರ್ಟ್ ಮಾಡಬೇಕಾಗಿರೋದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ನೀವು ಏನ್ ಆಕ್ಷನ್ ತಗೊಂಡ್ರಿ, ಯಾಕೆ ತಗೊಂಡ್ರಿ ಅಂತ ನಾನು ಅದನ್ನ ಉತ್ತರ ಹೇಳ್ತೀನಿ. ಯಾಕೆಂದ್ರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ 2 ಕಾನ್ಕರೆಂಟ್ ಜುಡಿಷಿಯೇಷನ್ ಕೊಡ್ತೀರಿ. ಒಂದು ವಾರ್ತಾ ಇಲಾಖೆಯನ್ನು ಕೊಡ್ತೀರಿ, ಎರಡನೇದು ಇಂಟೆಲಿಜೆನ್ಸಿನ ಕೊಡ್ತೀರಿ. ನೀವು ವಾರ್ತಾ ಇಲಾಖೆಯವ್ರನ್ನ ಅಲ್ಲೇ ಉಳಿಸಿ ಇಂಟೆಲಿಜೆನ್ಸಿ ಅವ್ರನ್ನ ಕಿತ್ತಾಕ್ತೀರಿ, ಅವ್ರನ್ನ ಮತ್ತೆ ಸಸ್ಪೆನ್ಷನ್ ತಗೊಳ್ಳಲ್ಲ. ಯಾಕೆಂದ್ರೆ ನಿಂಬಾಳಿಕರ್ ಅವರ ಹೆಂಡತಿ ಮಡತಿ ಅವರು MLA ಆಗಿರ್ತಾರೆ ಕಾಂಗ್ರೆಸ್ನಲ್ಲಿ, ಮಾಜಿ ಹೌದು ಮಾಜಿ. ಶಿ ಇಸ್ ವೆರಿ ಕ್ಲೋಸ್ಲಿ ಕಾಂಗ್ರೆಸ್. ನನ್ನ ನೆಕ್ಸ್ಟ್ ಬ್ರೇಕಿಂಗ್ ನೀವು ಇವಾಗ್ಲೇನೆ ಕ್ಲೂ ಕೊಡ್ತಾ ಇದ್ದೀರಿ. ಇದನ್ನ ಇನ್ ಡಿಟೇಲ್ ಆಗಿ ಚರ್ಚೆ ಮಾಡಬೇಕು. ಈಗ ಒಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ನಾನು JDS ವಕ್ತಾರರಾದ ಮಹೇಶ್ ಅವ್ರನ್ನ ಕೇಳ್ತೀನಿ. ಆಯ್ತಪ್ಪ, ನಮ್ಗೆ ಈ ಸಾಮಾನ್ಯ ಜನರಿಗೆ, ಅದರಲ್ಲೂ 11 ಮಂದಿ ಅಮಾಯಕರನ್ನ ಕಳ್ಕೊಂಡ ಕುಟುಂಬಸ್ಥರಿಗೆ ನಿಮ್ ಈ ಪ್ರೋಟೋಕಾಲ್ ಗೊತ್ತಿಲ್ಲ, ಯಾರ ಅಂಡರ್ ಬರ್ತಾರೆ, ಯಾರ ಅಧಿಕಾರ ಎಷ್ಟು, ಯಾರ ಅಧಿಕಾರ ಮೀರಿ ವರ್ತಿಸಿದ್ದಾರೆ, ಇವೆಲ್ಲ ದೊಡ್ಡ ದೊಡ್ಡ ಲೆಕ್ಕಾಚಾರ ಗೊತ್ತಾಗೋದಿಲ್ಲ. ಕಾಮನ್ ಸೆನ್ಸ್. ಇಡೀ ರಾಜ್ಯದ ಜವಾಬ್ದಾರಿ ಯಾರ ಕೈಲಿದೆ? ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಸರ್ಕಾರದ ಕೈಯಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಜವಾಬ್ದಾರಿ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದ ಕೈಯಲ್ಲೇ ನೀವು ವಿಧಾನಸೌಧದ ಮೆಟ್ಟಿಲ್ ಕೂಡ ಇದೆ. ವಿಧಾನಸೌಧದ ಮೆಟ್ಟಿಲ್ ಮಾತ್ರ ನಮ್ ವ್ಯಾಪ್ತಿಗೆ ಬರುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ ವ್ಯಾಪ್ತಿಗೆ ಬರಲ್ಲ. ಹಂಗಾದ್ರೆ ಅದೇನು ಚೆನ್ನೈಯಲ್ಲಿದೆಯಾ? ಚಿನ್ನಸ್ವಾಮಿ ಕ್ರೀಡಾಂಗಣ ಹಂಗಾದ್ರೆ ಆಂಧ್ರ ಪ್ರದೇಶದಲ್ಲಿ ಇದೆಯಾ? ಪ್ರಶ್ನೆ ಯಾರನ್ನ ಮಾಡ್ಬೇಕು ಜನ? ಇದೆ ಕಾಂಗ್ರೆಸ್ ಸರ್ಕಾರವನ್ನಲ್ವಾ? ಏನ್ ಪ್ರಾಬ್ಲಮ್ ಇಲ್ಲ, ಬೇರೆದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ? ಅಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.